ಕಿಚ್ಚ ಸುದೀಪ್ ಅವರ ಕಾಸ್ಟ್ಯೂಮ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ. ಅಲ್ಲದೆ ಅವರ ಹೇರ್ ಸ್ಟೈಲನ್ನು ಮೆಚ್ಚುವಂತಹ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ. ಈಗಾಗಲೇ ಅವರು ಕನ್ನಡ ಚಿತ್ರ ಮಾತ್ರವಲ್ಲದೆ ಇತರ ಭಾಷಾ ಚಿತ್ರಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರಸ್ತುತ ಅವರ ಹೊಸ ಭಾವಚಿತ್ರವೊಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಮೂಡಿಸಿದೆ. ಅವರು ಧರಿಸುವ ಕಾಸ್ಟ್ಯೂಮ್ಗಳನ್ನು ಈಗಾಗಲೇ ಅಭಿಮಾನಿಗಳು ಮೆಚ್ಚಿದ್ದು, ಅವರ ಕಾಸ್ಟ್ಯೂಮ್ಗಳು ಅಭಿಮಾನಿಗಳ ಗಮನವನ್ನು ಕೂಡ ಸೆಳೆದಿದೆ. ಅಂತೆಯೇ ಈಗ ಅವರು ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಂತೆ ಕಾಣುತ್ತಿದೆ. ಹೊಸ ಚಲನಚಿತ್ರಕ್ಕಾಗಿ ಅವರು ತಮ್ಮ ಹೇರ್ ಸ್ಟೈಲನ್ನೇ ಬದಲಾಯಿಸಿಕೊಂಡಿದ್ದಾರೆ. ಈಗ ಆ ಚಲನಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅವರು ತಮ್ಮ ಹೇರ್ ಸ್ಟೈಲನ್ನು ಬದಲಾಯಿಸಿಕೊಂಡಿದ್ದಾರೆ. ಮಾಮೂಲಿಯಾಗಿದ್ದ ಹೇರ್ ಸ್ಟೈಲನ್ನು ಈಗ ಬೇರೆ ರೀತಿಯಲ್ಲಿ ಬದಲಾಯಿಸಿಕೊಂಡಿದ್ದಾರೆ. ಅವರು ಹಳೆಯ ಹೇರ್ ಸ್ಟೈಲನ್ನು ಬಿಟ್ಟು ಈಗ ಹೊಸ ಹೇರ್ ಸ್ಟೈಲ್ಗೆ ಮಾರು ಹೋಗಿದ್ದಾರೆ. ಗುಂಗುರು ಕೂದಲು ಮಾಡಿಸಿಕೊಂಡಿರುವ ಅವರ ಚಿತ್ರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳ ಗಮನವನ್ನು ಸೆಳೆಯುತ್ತಿದೆ. ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ಕರ್ಲಿ ಹೇರ್ ಸ್ಟೈಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಹೆಸರಿಡದ ಚಲನಚಿತ್ರ ಕಿಚ್ಚ 47 ಎಂಬ ಚಿತ್ರಕ್ಕಾಗಿ ಅವರು ತಮ್ಮ ಹೇರ್ ಸ್ಟೈಲನ್ನು ಬದಲು ಮಾಡಿಕೊಂಡು ಗುಂಗುರು ಕೂದಲಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಆ ಮೂಲಕ ಅವರು ಹೊಸ ಅವತಾರ ಎತ್ತಿದ್ದಾರೆ. ತಮಿಳಿನ ವಿಜಯ್ ಕಾರ್ತಿಕ್ ಅವರು ನಿರ್ದೇಶಿಸುತ್ತಿರುವ ಈ ಚಲನಚಿತ್ರ ಶೀಘ್ರದಲ್ಲಿಯೇ ಸೆಟ್ಟೇರಲಿದೆ. ಈಗಾಗಲೇ ಈ ಚಿತ್ರ ಶೂಟಿಂಗ್ ಹಂತದಲ್ಲಿದೆ. ಅದಕ್ಕಾಗಿ ಕಿಚ್ಚ ಸುದೀಪ್ ಅವರು ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈಗ ಅವರು ಕರ್ಲಿ ಹೇರ್ ಸ್ಟೈಲ್ ಮಾಡಿಸಿಕೊಂಡಿರುವ ಭಾವಚಿತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ. ಅವರ ಹೊಸ ಹೇರ್ ಸ್ಟೈಲನ್ನು ಅಭಿಮಾನಿಗಳು ಕೂಡ ಸಾಕಷ್ಟು ಮೆಚ್ಚಿದ್ದಾರೆ. ಮೊದಲಿಗಿಂತ ಈಗ ಕರ್ಲಿ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ದು ಅದು ಕೂಡ ಅವರ ಮುಖಕ್ಕೆ ಸಾಕಷ್ಟು ಹೋಲಿಕೆಯಾಗುತ್ತದೆ ಎನ್ನುವ ಅಭಿಪ್ರಾಯಗಳು ಅಭಿಮಾನಿಗಳಿಂದ ಕೇಳಿಬಂದಿದೆ. ಈಗಾಗಲೇ ಕಾಸ್ಟ್ಯೂಮ್ಗಳಲ್ಲಿ ಹೆಸರು ಮಾಡಿರುವ ದರ್ಶನ್ ಈಗ ಹೇರ್ ಸ್ಟೈಲ್ನಲ್ಲೂ ಕೂಡ ಸಖತ್ತಾಗಿ ಸದ್ದು ಮಾಡುತ್ತಿದ್ದಾರೆ. ಒಟ್ಟಾರೆ ಅವರ ಈ ಕರ್ಲಿ ಹೇರ್ ಸ್ಟೈಲ್ಗೆ ಅಭಿಮಾನಿಗಳು ಫಿದಾ ಆಗಿರುವುದಂತೂ ಸತ್ಯ.